ಹಾಯ್. ಪೀಕ್ ವೀಕ್ನ ಥರ್ಡ್ ಡೇ ಇವತ್ತು ಆ್ಯಂಡ್ ಥರ್ಡ್ ಡೇ ಮುಗ್ದಿದೆ. ಆ್ಯಕ್ಚುಲಿ ಫೋರ್ತ್ ಡೇಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗೋಕ್ಕೆ ನಾನು ಹೇಳಿದೆ ನೆನ್ನೆ ನಾನು ಪ್ರೆಪ್ ಮಾಡೋದು ಹೇಗೆ ತೋರಿಸ್ತೀನಿ ಅಂತ. ಚಿಕನ್ ಎಲ್ಲ ಬೇಯಿಸಾಗಿದೆ, ನೆನ್ನೆ ಮ್ಯಾರಿನೇಟ್ ಮಾಡಿದ್ದು. ಸೊ ಇವತ್ತು ಬಾಕ್ಸಸ್ ಎಲ್ಲ ರೆಡಿ ಮಾಡಿದ್ದೀನಿ. ಲೈಕ್ 5 ಬಾಕ್ಸ್ ಇದೆ. ಲೈಕ್ ಒನ್ ಆಸ್ ಅರೌಂಡ್ 150 grams, ರೆಸ್ಟ್ ಎವ್ರಿಥಿಂಗ್ ಆಸ್ 100 grams ಆಫ್ ಚಿಕನ್ ಬ್ರೆಸ್ಟ್. 100 grams ಆಫ್ ಚಿಕನ್ ಬ್ರೆಸ್ಟ್, ಟರ್ಮರಿಕ್ ಅಷ್ಟೇ, ಸಾಲ್ಟ್ ಇಲ್ಲ. ಸಾಲ್ಟ್ ಹಾಕ್ಬೋದು, ಇವತ್ತೇ ಲಾಸ್ಟ್ ಸಾಲ್ಟ್. ಆ್ಯಂಡ್ ಬಟ್ ನಾನು ಹಾಕಲಿಲ್ಲ. ಐ ಕ್ಯಾನ್ ಮ್ಯಾನೇಜ್ ಅನ್ಸುತ್ತೆ, ಟ್ರೈ ಮಾಡಬೇಕು ಒಂದಿನ ಮುಂಚೆನೆ ಅಂತ. ಸಾಲ್ಟ್ ಬೇರೆದಕ್ಕೆ ಹಾಕತ್ತೀನಿ. ಆ್ಯಂಡ್ ಹಿಯರ್ ಎಷ್ಟು 550 grams ಆಫ್ ಚಿಕನ್ ಬ್ರೆಸ್ಟ್ ಇದೆ. ಆ್ಯಂಡ್ ನಾಳೆ ಎಗ್ ವೈಟ್ಸ್ ಒಂದು 5 to 6 ಎಗ್ ವೈಟ್ಸ್ ತಿಂತೀನಿ. ಆಮೇಲೆ ಒಂದು ಪ್ಯಾಕೆಟ್ ಟೋಫು ಇತ್ತು, ಸೊ ವಿಚ್ ಇಸ್ ವೆರಿ ಲೆಸ್ ಇನ್ ಕಾರ್ಬ್ಸ್, ಲೈಕ್ 10 grams ಮ್ಯಾಕ್ಸ್. ಅದನ್ನೊಂದು ಕನ್ಸ್ಯೂಮ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ 8 liters ಆಫ್ ವಾಟರ್. 8 liters ಆಫ್ ವಾಟರ್. ಅಲ್ಲೇ ಎಷ್ಟು ಕುಡ್ತಿದ್ದೀನಿ ಅಂದರೆ ಆಗಿದೆ, ಒಂದು ಅರ್ಧ ಲೀಟರ್ ಕುಡ್ತಿದ್ದೀನಿ. ಇವಾಗ ಟೈಮ್ 1 ಗಂಟೆ ರಾತ್ರಿ. 1 ಗಂಟೆ ರಾತ್ರಿ ಅಡುಗೆ ಮಾಡ್ತಾ ಇದ್ದೀನಿ ನಾನು. ನನಗೆ ಆಮೇಲೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಇದೆ, ಸೊ ಎಡಿಟಿಂಗ್ ಮಾಡ್ತಾ ಇದ್ದೆ. ನಾಳೆ ರೀಲ್ಸ್ಗೆ ಎಡಿಟಿಂಗ್ ಮಾಡ್ತಾ ಇದ್ದೆ ಅಲ್ಲೇ. ಆ್ಯಂಡ್ ಅದನ್ನೇ ಹೇಳೋಣ ಅಂತ, ಅಪ್ಡೇಟ್ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಎಸ್, ಇಟ್ ಈಸ್ ಗೋಯಿಂಗ್ ಗುಡ್. ಮೊದಲು ತುಂಬ ಕಷ್ಟ ಆಗುತ್ತೆ ಅನ್ಕೋತಾ ಇದ್ದೆ ನಾನು, ಬಟ್ ಐ ಫೀಲ್ ಲೈಕ್ ಐ ಆಮ್ ಮೇಡ್ ಫಾರ್ ದಿಸ್. ಅಂದರೆ ಎಷ್ಟೊಂದು ಬಿಗ್ ಆಫ್ ಎ ಟಾಸ್ಕ್ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ನೀರು ಕುಡಿಬೇಕು ಹೌದು, ಜಸ್ಟ್ ಇದನ್ನ ತಿನ್ಬೇಕು ಹೌದು. ಸೊ ಐ ಆಮ್ ವೆರಿ ಮಚ್ ಫೋಕಸ್ಡ್ ನಾವು. ಆಗಾಗ ಮಧ್ಯೆ ಏನೋ ಒಂದು ಕುಡಿತೀನಿ. ದ್ಯಾಟ್ ಈಸ್ ಇದು ನನ್ನ ಫ್ರೆಂಡ್ ಹೇಳಿದಾನೆ, ಲೈಕ್ ಈಸ್ ಎ ಕೋಚ್. ಸೊ ಅವ್ರು ಹೇಳಿದ ಪ್ರೆಪ್ ಮಾಡ್ಬೇಕಾದ್ರೆ ಇಟ್ಸ್ ನಾಟ್ ಕುಡಿಬೇಡ ಅಂತ, ಬಟ್ ಐ ಡೋಂಟ್ ಸಿ ನೋ ಆರ್ಮ್ ವಿತ್ ದಿಸ್. ಅದಕ್ಕೋಸ್ಕರ ಕುಡಿಬಾರ್ದು ಅದನ್ನ. ಬಟ್ ಸ್ಟಿಲ್ ನಾಳೆ ಅದನ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಫ್ರಿಜ್ಗೆ ಹೋಗುತ್ತೆ. ನಾಳೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸ್ ಹಾಕೊಂಡು ಹೋಗೋದು. ಬೇಕಾದಾಗ ತಿಂತೀನಿ. ಇದು ಸ್ಪೆಸಿಫಿಕ್ ಮೀಲ್ ಟೈಮಿಂಗ್ಸ್ ಅಂತ ಏನು ಇರಲ್ಲ, ಬಟ್ ಹೊಟ್ಟೆ ಹಸ್ದಾಗ ತಿಂತೀನಿ ಅಷ್ಟೇ. ಅದೇ ನನ್ನ ಡಯಟ್. ಸೊ 3rd week ಆ್ಯಂಡ್ ಕರೆಂಟ್ಲಿ ನನ್ನ ಕಂಡೀಷನ್ ಎಲ್ಲ ವಾಟರ್. ಮಧ್ಯ 1 ಗಂಟೆ ರಾತ್ರಿಲಿ ಲ್ಯಾಡ್ಸ್ ಎಲ್ಲ ಕ್ಲೀನಾಗಿ ಓಪನ್ ಆಗಿದೆ. ಚೆಸ್ಟ್ ಓಕೆ. ಆರ್ಮ್ಸೆ ನನ್ನ ವೀಕ್ ಪಾಯಿಂಟು. ಬಲ್ಕ್ ಹೋದಾಗ ಮೇನ್ ಫೋಕಸ್ ಇಲ್ಲೇ ಹೋಗುತ್ತೆ. ಆ್ಯಂಡ್ ಲೋವರ್ ಬಾಡಿದು ತೋರಿಸ್ಬಿಡೋದ. ಕಣ್ಣು ಮುಚ್ಬಿಟ್ರಪ್ಪ. ಕಂಡೀಷನಿಂಗ್ ಕ್ಲೀನಾಗಿ ಬರ್ತಾ ಇದೆ. ಮಸಲ್ ಜಾಸ್ತಿ ಬರಬೇಕು. ನೀನು ಚಡ್ಡಿ ಬಿಚ್ಚಬೇಕಷ್ಟೇ. ಎಸ್, ಅಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತು. ವಿಡಿಯೋ ಇಸ್ ವೆರಿ ಶಾರ್ಟ್, ಬಟ್ ದಿಸ್ ಇಸ್ ಮೀ ಅಪ್ಡೇಟಿಂಗ್ ಥಿಂಗ್ಸ್. ಆ್ಯಂಡ್ ವರ್ಕೌಟ್ ಎಲ್ಲ ಇವತ್ತು ಪುಷ್ ವರ್ಕೌಟ್ ಮಾಡಿದೆ, ಲೈಕ್ ಚೆಸ್ಟ್, ಶೋಲ್ಡರ್ಸ್ ಆ್ಯಂಡ್ ಟ್ರೈಸೆಪ್ಸ್. ನಾಟ್ ಬಿಗ್ ಆಫ್ ಎ ಮೂಮೆಂಟ್, ಬಟ್ ಅಂದರೆ ಜಾಸ್ತಿ ಮಾಡಲಿಲ್ಲ, ಜಸ್ಟ್ ಟು ಕೀಪ್ ದಟ್ ಮಸಲ್ ಪಂಪಿಂಗ್. ಆ್ಯಂಡ್ ನಾನು ಮೊನ್ನೆ ಮಾಡಿದ್ದು ಲೆಗ್ಸ್ ಇನ್ನೂ ಪೇಯ್ನ್ ಇದೆ ನನಗೆ, ಬಟ್ ಇಟ್ಸ್ ಫೈನ್. ಆ್ಯಂಡ್ ಯಾಕಂದರೆ ಥರ್ಸ್ಡೇ ಫ್ರೈಡೇ ಮೋಸ್ಟ್ ಪ್ರಾಬ್ಲಿ ವರ್ಕೌಟ್ ಮಾಡಲ್ಲ. ಸ್ಯಾಟರ್ಡೇ ಫೋಟೋಶೂಟ್ ಮುಗಿಸಾದ್ಮೇಲೆ ಸ್ಯಾಟರ್ಡೇ ಸಂಡೇ ಬ್ರೇಕ್ ತಗೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಬಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೆರಿ ಮಚ್ ಎಕ್ಸೈಟೆಡ್. ಸಾಕು, ಟೈಮ್ ಆಯಿತು. 1 ಗಂಟೆ ಇದೆ, ಮಲಗಬೇಕು. ಬೆಳಗ್ಗೆ ಸೆಷನ್ಸ್ ಇದೆ, ಹೋಗಬೇಕು. ಸಿಗೋದ ಅಲ್ಲಿಗೆ. ಬಾಯ್. ಪೀಕ್ ವೀಕ್ನ ಡೇ 4 ಇವತ್ತು. ಆ್ಯಂಡ್ ಹೇಳ್ತಾ ಇದ್ದೀನಿ, ನೆನ್ನೆ ಸಾಲ್ಟ್ ಏನೂ ತಿಂದೇ ಇಲ್ಲ. ಚಿಕನ್ ಜೊತೆಗೆ ಸಾಲ್ಟ್ ಏನೂ ತಿಂದಿರಲಿಲ್ಲ. ಆ್ಯಂಡ್ ಇವಾಗ ಸಾಲ್ಟ್ ಏನೂ ತಿಂದಿಲ್ಲ, ಬರೀ ಅರ್ಶಿನ, ಕೊರಿಯಂಡರ್ ಲೀವ್ಸ್ ಹಾಕಿ ಮಾಡ್ಕೊಂಡಿದ್ದೆ. ಆಮೇಲೆ ಅದ್ರ ಜೊತೆಗೆ ನೀರು 8 liters ಆಫ್ ವಾಟರ್ ಕುಡಿತಾ ಇದ್ದೆ. ಸೊ ಇಟ್ ವಾಸ್ ಗೋಯಿಂಗ್ ಇನ್ಸೈಡ್. ಈಗ ತೊಂದರೆ, ಐ ಆಮ್ ಹ್ಯಾವಿಂಗ್ ದಿಸ್ ಚಿಕನ್ ಬ್ರೆಸ್ಟ್ ಏರ್ ಫ್ರೈ ಮಾಡ್ಕೊಂಡಿದ್ದೀನಿ, ವಿತೌಟ್ ಸಾಲ್ಟ್, ವಿತೌಟ್ ಏನೂ ಇಲ್ಲ. ಲೈಕ್ ಜಸ್ಟ್ ಚಿಕನ್ ಬ್ರೆಸ್ಟ್ ಏರ್ ಫ್ರೈ ಮಾಡಿದ್ದೀನಿ ಅಷ್ಟೇ. ಐ ಆಮ್ ಟೆಲಿಂಗ್, ಒಳಗೆ ಹೋಗ್ತಾ ಇಲ್ಲ. ಆ್ಯಂಡ್ ಟುಡೇ ನಾನು ನೀರು ಕುಡಿಬಾರ್ದಂತೆ. ಆ್ಯಂಡ್ ಆಮೇಲೆ ನೀರು ಕುಡಿದಿನ ಹೆಂಗೆ ಗುರು ಇದನ್ನ ಒಳಗೆ ಹೋಗೋದು ಅಂತ. ಆ್ಯಂಡ್ ನೆನ್ನೆ ರಾತ್ರಿ ಅಂತೂ ನನ್ನ ಕೈಲಿ ಆಗಲೇ ಇಲ್ಲ. ಇವತ್ತು ಬೆಳಗ್ಗೆ ಎದ್ದು 1.5 liters ನೀರು ಕುಡಿದು ಮುಗಿಸ್ಬೇಕಾಯ್ತು. ನೆನ್ನೆ ರಾತ್ರಿನೇ ನನಗೆ ಮಲ್ಕೊಳಕ್ಕೆ ಒಂಚೂರು ನಿದ್ದೆ ಬಂದಿಲ್ಲ. 3 ಗಂಟೆ ಒದ್ದಾಡಿದ್ದೀನಿ. ಏನು ಮಾಡೋದು, ಕರೆಂಟ್ ಹೋಯ್ತು, ಬಿಟ್ಟ ನೀವು ಹೊಟ್ಟೆ ಎಸಿತಾ ಇದೆ. ಆ್ಯಂಡ್ ಏನಾದ್ರು ತಿನ್ಬೇಕು ಅಷ್ಟೇ. ನೀರು ಕುಡಿಬೇಕು, ನೀರು ಖಾಲಿ ಆಗುತ್ತೆ. ಯಾಕಂದ್ರೆ ನಾನು ತಂದೆ ಇರಲಿಲ್ಲ.
ಯಾಕಂದ್ರೆ ತಂದಿರೋ ಕುಡಿತೀನಿ ಅಂತ. ಆ್ಯಂಡ್ ಇಟ್ ವಾಸ್ ರಿಯಲಿ ಒಳ್ಳೆ ನರ್ಕ ಅನ್ಭವಿಸ್ದಂಗೆ ಆಗೋಯ್ತು ಒಂದೇ ದಿನಕ್ಕೆ. ನಾನು ಅನ್ಕೊಂಡಿದ್ದು ಮಾಡ್ತೀನಿ ಅದು ಇದು ಅಂತ ಎಲ್ಲ ಹೇಳಿದ್ದೆ, ಬಟ್ ಫುಲ್ಲು ಪೂರಾ ನೋವು, ಸಿಕ್ಕಾಬಟ್ಟೆ ನೋವು. ಬಟ್ ಈಗ ಪರವಾಗಿಲ್ಲ, ಚೆನ್ನಾಗಿ ಮಲ್ಕೊಂಡೆ. ಇವಾಗ ಮಧ್ಯಾಹ್ನ 1:30 ಈಗ ಅಲ್ಲಿ ಗಂಟೆ ಸುಮ್ಮ ಮಲ್ಕೊಂಡೆ. ನಾನು ಬೆಳಗ್ಗೆ ಒಂದು ಸೆಷನ್ ಇತ್ತು 7 o'clock ಹೋಗಿ ಅಟೆಂಡ್ ಮಾಡಿ ಬಂದು ಮತ್ತೆ ಮಲ್ಕೊಂಡೆ. ಏನು ತಿನ್ಲಿಲ್ಲ, ಯಾಕಂದ್ರೆ ಅದು ನಾನು ಇದನ್ನ ತಿನ್ಬೇಕು ಇಷ್ಟ ಇಲ್ಲ. ಅಂದ್ರೆ ಈ ತರ ಚಿಕನ್ನ ಯಾರು ತಿಂತಾರೆ? ಸೊ ಅಂದು ನಾನು ನಿನ್ನೆ ರಾತ್ರಿ ತಡೆಯಕ್ಕಾಗ್ತೇನೆ 0 calorie ಶುಗರ್ ಏನಪ್ಪ ಕೋಕೋ ಆರ್ಡರ್ ಮಾಡಿದ್ದೆ. ನೆನ್ನೆ ಕುಡ್ದೆ, ಒಂದೆರಡ್ಗೆ ಫುಲ್ ಕುಡ್ದೆ. ಲೈಕ್ ಐ ಫೀಲ್ ರಿಯಲಿ ಗಿಲ್ಟಿ ಅಬೌಟ್ ಇಟ್, ಬಿಕಾಸ್ ಇಟ್ಸ್ ಬೈ ಇದು ನಾನು ಮೊದಲನೇ ಟೈಮು ನಾನು ಇಷ್ಟೊಂದು ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಯಾಕಂದ್ರೆ ಬಾಡಿನ ಒಂಚೂರು ಸೋಡಿಯಂ ಇಲ್ಲ. ನೆನ್ನೆ ಯಾವ ಸೋಡಿಯಂ ಹಾಕಿರ್ಲಿಲ್ಲ. ಮೊನ್ನೆಯಿಂದಾನೇ ಕಮ್ಮಿ ಮಾಡ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಇರಬೇಕು. ಎಲ್ಲ ವಾಶ್ಔಟ್, ಕಂಪ್ಲೀಟ್ ವಾಶ್ಔಟ್. ನೀರು ಕುಡಿತಾ ಇದ್ರೆ ವಾಶ್ರೂಮ್ ಅಲ್ಲೇ ಇರಬೇಕು. ಅಲ್ಲಿ ಮಧ್ಯದಲ್ಲಿ ಏನು ಇಲ್ವೇ ಇಲ್ಲ, ಪ್ರೋಸೆಸ್ ಇಲ್ಲ ಅಂತ. ಬಾಡಿಲಿರೋದೆಲ್ಲ ಫ್ರೆಶ್ ಔಟ್ ಆಗ್ತಿದೆ. ಬಾಡಿ ಕಂಡೀಷನಿಂಗ್ ನೋಡೋದ. ಓಕೆ, ಕ್ಲೀನಾಗಿ ಆಗ್ತಾ ಇದೆ. ನಾನು ಇಷ್ಟು ವರ್ಕ್ ಮಾಡಿದ್ದು ಇದನ್ನ, ಈ ಲೈನ್ಸ್ ನ ಕನೆಕ್ಟ್ ಮಾಡಕ್ಕೆ. ಇಟ್ಸ್ ಗುಡ್, ಇಟ್ ವಾಸ್ ವರ್ತ್ ಇಟ್. ಇಲ್ಲೂ ಅಷ್ಟೇ, ಇಲ್ಲಿದೆ. ಇದು ಯಾವಾಗ ಹೋಗುತ್ತೋ ಯಾರಿಗೂ ಗೊತ್ತು. ಐ ಗೆಸ್ ನಾನು ಜಾಸ್ತಿ ಇನ್ನು ಮಸಲ್ ಮಾಸ್ ಇದ್ರೆ ಹೋಗ್ತಾ ಇದ್ದೆ ನಾವು ಮೋಸ್ಟ್ ಪ್ರಾಬಬ್ಲಿ. ನಾಟ್ ಬ್ಯಾಡ್. ಐ ಫೀಲ್ ನನ್ನ ಲೋವರ್ ಬಾಡಿ ವೀಕ್ ಇದೆ. ತುಂಬ ಕಂಡೀಷನಿಂಗ್ ಆಗಿ ಬಂದಿದೆ. ಬಟ್ ಐ ಟೆಲ್, ಇದು ಸ್ಟೇಜ್ ರೆಡಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವರ್ಷ ಕಾಂಪೀಟ್ ಮಾಡಲಿಲ್ಲ. ನನಗೆ ಗೊತ್ತು ಐ ವಿಲ್ ನಾಟ್ ಬಿ ದೇರ್, ಬಿಕಾಸ್ ನಾನು ಮಸಲ್ ಗ್ರೋತ್ಗೆ ಕಂಪ್ಲೀಟಾಗಿ ಇದೇ ಕೊಡಲಿಲ್ಲ, ನಾವು ಟೈಮೇ ಕೊಡಲಿಲ್ಲ ಬಿಲ್ಡ್ ಆಗೋಕ್ಕೆ. ಆ್ಯಂಡ್ ಸೊ ಹೀಗೆ ಗೊತ್ತಾಗಿದೆ ಏನೇನು ವೀಕ್ ಪಾಯಿಂಟ್ಸು. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಎಷ್ಟು ಭಯಂಕರವಾಗಿರುತ್ತೆ ಅಂತಲೂ ಗೊತ್ತಾಗಿದೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ನೆಲ್ಲ ತಗೊಂಡು ನಾನು ನೆಕ್ಸ್ಟ್ ಇಯರ್ಗೆ ಹೋಗ್ತೀನಿ. ಐ ವಿಲ್ ಬಿ ಪ್ರೆಪ್ ಫಾರ್ ಕಂಪ್ಲೀಟ್ 1 year. ನೋಡೋದ ಎಷ್ಟು ಮಸಲ್ ಬಿಲ್ಡ್ ಮಾಡೋಕ್ಕಾಗುತ್ತೆ, ಎಷ್ಟಾಗುತ್ತೆ ಅಂತ. ಸದ್ಯಕ್ಕೆ ಅರೌಂಡ್ 61.9 or 62 ಇದೀನಿ ಅಂದ್ಕೊಳ್ಳಿ. ಅರೌಂಡ್ 8.5 8.2 ಬಾಡಿ ಫ್ಯಾಟ್ ಪರ್ಸೆಂಟೇಜು. ದಿಸ್ ಇಸ್ ದ ಲೋಯೆಸ್ಟ್ ಐ ಎವರ್ ಬೀನ್. ಆ್ಯಂಡ್ ಇವತ್ತು ಸಾಲ್ಟ್ ಏನೂ ಇಲ್ಲ. ಅದೇ ನೀರು ಜಾಸ್ತಿ ಕುಡಿಯೋದ ನೋ ಪ್ರಾಬ್ಲಮ್. ಸಾಲ್ಟ್ ಇಲ್ದೇ ನೀರು ಕುಡಿಯೋದ ನೋ ಪ್ರಾಬ್ಲಮ್. ಬಟ್ ಸಾಲ್ಟ್ ಇಲ್ಲ ನೀರಿಲ್ಲ ಅಂದಾಗ ಯಾಕೆ ಗುರು ಬೇಕು ಇವೆಲ್ಲ ಅನಿಸುತ್ತೆ. ಅದೇ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಬಾಡಿ ಬಿಲ್ಡರ್ಸ್ ಯೂಶಲಿ 16 ವೀಕ್ಸಿಂದ 20 ವೀಕ್ಸಿಂದ ಮಾಡ್ತಾರೆ. ಯೂಶಲಿ ಲೈಕ್ 4 months ಪ್ರೆಪ್ಪಲ್ಲಿ ಇರ್ತಾರೆ. ಆ್ಯಂಡ್ ಅವರು ಅಷ್ಟೇ ಈ ಪೀಕ್ ವೀಕ್ ಅಂತ ಬಂದಾಗ ಇದೆಲ್ಲ ಈ ರೀತಿನೇ ಮಾಡ್ತಾರೆ. ಲೈಕ್ ಲಾಸ್ಟ್ 2-3 days ಅಷ್ಟೇ ಮಾಡೋದವರು. ನಂದು ಅಷ್ಟೇ ಫೋಟೋಶೂಟ್ ಬರೋ ಶನಿವಾರ ಇದೆ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು. ಹೇಳ್ತಿದ್ದೀನಿ. ಪೀಕ್ 3rd ಡೇಲೂ ಅಷ್ಟೇ ನಾನು ಪೀಕ್ 3rd ಡೇಲಿ 10 ರೂಪಾಯಿಗೆ ವೀಡಿಯೋ ಮಾಡಿದ್ದೀನಿ. ನೋ ವರೀಸ್ ಅದ್ರ ಬಗ್ಗೆ. ಸೊ ಅದೇ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತಿದ್ದೆ. ಲಿಟ್ರಲಿ ಎನರ್ಜಿ ಇಲ್ಲ, ಎಲ್ಲ ಒಳಗೆ ಹೋಗ್ಬಿಟ್ಟಿದೆ ಇದೆಲ್ಲ. ಬಟ್ ಇಟ್ ಈಸ್ ಎ ಗುಡ್ ಆಫ್ ಎಕ್ಸ್ಪೀರಿಯನ್ಸ್. ಈಗ ಎದ್ದಿದ್ದೀನಿ, ಸ್ವಲ್ಪ ಎನರ್ಜಿ ಇದೆ, ಮಾತಾಡ್ತಾ ಇದ್ದೀನಿ. ಮುಂದೆ ಏನಾಯ್ತು ಗೊತ್ತಲ್ಲ, ಸೆಷನ್ಸ್ ಎಲ್ಲ ಹ್ಯಾಂಡಲ್ ಮಾಡಬೇಕು, ನೋಡೋದ. ಇನ್ನು ಆ ಖಾಲಿ ಚಿಕನ್ನ ವರ್ಲ್ಡ್ಸ್ ಟೇಸ್ಟಿಯೆಸ್ಟ್ ಚಿಕನ್ ತಿಂತೀನಿ ಈಗ. ಸೊ ಅಲ್ಲಿ ತನಕ ಬಾಯ್, ಸಿಗೋದ ನಾಳೆ. ಇವತ್ತು ನೋ ವಾಟರ್, ನೋ ಸಾಲ್ಟ್.
ನಾಳೆ ಕಾರ್ಬ್ ಲೋಡಿಂಗ್ ಬರುತ್ತೆ, ಅಂದರೆ ಡ್ರೈ ಕಾರ್ಬ್ಸ್ ತಿನ್ನಬೇಕು, ಬರೀ ರೈಸು, ಬರೀ ಪೊಟ್ಯಾಟೊ, ಆ ರೀತಿ ಡ್ರೈ, ಸಾಲ್ಟ್ ಇಲ್ಲ, ಸೋಡಿಯಂ ಇಲ್ಲ. ನೋಡೋದೆ ಹೇಗಿರುತ್ತೆ, ಅದೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ಇದೆಲ್ಲ ಬೇಗ ಆದರೆ ಏನೋ ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೇಕು ಅನ್ನಿಸ್ತಾ ಇದೆ ಅಷ್ಟೇ. ಸಿಗೋದ, ಬಾಯ್ ಬಾಯ್.